ಐಪಿಎಲ್ 2025 ಮೆಗಾ ಹರಾಜಿನಲ್ಲಿ ಬಿಹಾರದ 13 ವರ್ಷದ ಹುಡುಗ ಕ್ರಿಕೆಟ್ ಜಗತ್ತಿನ ಗಮನ ಸೆಳೆದಿದ್ದಾನೆ. ಬಿಹಾರದ ಬ್ಯಾಟರ್ ವೈಭವ್ ಸೂರ್ಯವಂಶಿ ಐಪಿಎಲ್ ಹರಾಜಿನ ಇತಿಹಾಸದಲ್ಲಿ ಮಾರಾಟವಾದ ಅತ್ಯಂತ ಕಿರಿಯ ಆಟಗಾರ ಎನ್ನುವ ದಾಖಲೆ ಬರೆದಿದ್ದಾರೆ. ಐಪಿಎಲ್ನಲ್ಲಿ ನೋಂದಾಯಿಸಿಕೊಂಡವರ ಪಟ್ಟಿಯಲ್ಲಿ ಅತಿ ಕಿರಿಯ ಆಟಗಾರನಾಗಿದ್ದ ಸೂರ್ಯವಂಶಿ ಇದೀಗ ಹರಾಜಿನಲ್ಲಿ 1.1 ಕೋಟಿ ರುಗೆ ರಾಜಸ್ಥಾನ ರಾಯಲ್ಸ್ ಖರೀದಿಸಿದೆ. ಈ ಮೂಲಕ ಕ್ರಿಕೆಟ್ ಲೋಕವೇ ಹುಬ್ಬೇರುವಂತೆ ಮಾಡಿದೆ. ಇನ್ನು ಐಪಿಎಲ್ ಪಂದ್ಯದಲ್ಲಿ ಒಂದು ವೇಳೆ ಸೂರ್ಯವಂಶಿ ಆಡುವ 11ರ ಬಳಗದಲ್ಲಿ ಕಾಣಿಸಿಕೊಂಡರೆ ಐಪಿಎಲ್ ಇತಿಹಾಸದಲ್ಲೇ ಆಡಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕೇವಲ 12 ವರ್ಷ ವಯಸ್ಸಿನವರಾಗಿದ್ದಾಗ ವಿನು ಮಂಕಡ್ ಟ್ರೋಫಿಯಲ್ಲಿ ಬಿಹಾರ ಪರವಾಗಿ ಆಡಿದ್ದ ವೈಭವ್ ಸೂರ್ಯವಂಶಿ 5 ಪಂದ್ಯಗಳಿಂದ ಸುಮಾರು 400 ರನ್ ಕಲೆ ಹಾಕಿದ್ದರು. ಅಲ್ಲದೆ ಆಸ್ಟ್ರೇಲಿಯಾ ಅಂಡರ್-19 ತಂಡದ ವಿರುದ್ಧ ಟೆಸ್ಟ್ ಪಂದ್ಯದಲ್ಲಿ 58 ಎಸೆತಗಳಲ್ಲಿ ಶತಕ ಸಿಡಿಸಿದ್ದರು. 2011 ರಲ್ಲಿ ಜನಿಸಿದ ವೈಭವ್ ಸೂರ್ಯವಂಶಿ 4 ವರ್ಷದ ಬಾಲಕರಾಗಿರುವಾಗಲೇ ತಮ್ಮ ಕ್ರಿಕೆಟ್ ಪ್ರತಿಭೆಯನ್ನು ಪ್ರದರ್ಶಿಸಿದ್ದರು. ವೈಭವ್ ಸೂರ್ಯವಂಶಿ 9 ವರ್ಷದವರಾಗಿದ್ದಾಗ ಅವರ ತಂದೆ ಹತ್ತಿರದ ಸಮಷ್ಟಿಪುರ್ ನಗರದ ಕ್ರಿಕೆಟ್ ಅಕಾಡೆಮಿಯೊಂದಕ್ಕೆ ಅವರನ್ನು ಸೇರ್ಪಡೆ ಮಾಡಿದರು. ಬಿಹಾರ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ರಾಕೇಶ್ ತಿವಾರಿ ಅವರ ಆಶೀರ್ವಾದ ನನ್ನ ಮಗ ಸೂರ್ಯವಂಶಿಯ ಮೇಲಿದೆ ಎಂದು ಹುಡುಗನ ತಂದೆ ಹೇಳಿದ್ದಾರೆ. 30 ಲಕ್ಷಕ್ಕೆ ಆರಂಭವಾದ ಹುಡುಗನ ಬಿಡ್ 1.10 ಕೋಟಿಗೆ ಬಂದು ತಲುಪಿತು. ರಾಜಸ್ಥಾನ ಮತ್ತು ದೆಹಲಿ ತಂಡದ ನಡುವೆ ಹರಾಜು ಪೈಪೋಟಿ ನಡೆಯಿತು. ರಾಜಸ್ಥಾನ ತಂಡ ನಾಗ್ಪುರದಲ್ಲಿ ನಡೆದಿದ್ದ ಪರೀಕ್ಷಾ ಪಂದ್ಯದಲ್ಲಿ ನಮ್ಮ ಹುಡುಗ ಭಾಗವಹಿಸಿದ್ದ. ಬ್ಯಾಟಿಂಗ್ ಕೋಚ್ ಆಗಿದ್ದ ವಿಕ್ರಮ್ ರಾಥೋಡ್ ಅವರು 1 ಓವರಿನಲ್ಲಿ 17 ರನ್ ಹೊಡೆಯುವ ಟೆಸ್ಟ್ ಅನ್ನು ನೀಡಿದ್ದರು. ಸೂರ್ಯವಂಶಿ 3 ಬೌಂಡರಿಯನ್ನು ಹೊಡೆದ. ಟ್ರಯಲ್ ಪಂದ್ಯದಲ್ಲಿ 8 ಸಿಕ್ಸ್ ಮತ್ತು 4 ಬೌಂಡರಿಯನ್ನು ಬಾರಿಸಿದ್ದ ಎಂದು ಹುಡುಗನ ತಂದೆ ಹೇಳಿದ್ದಾರೆ. 13 ವರ್ಷದ ಹುಡುಗನಿಗೆ ಕೋಟಿ ರೂಪಾಯಿ ಎಂದರೆ ಏನು ಗೊತ್ತಾಗುತ್ತದೆ. ಹಣಕಾಸು ವಿಚಾರಕ್ಕೆ ಸಂಬಂಧಿಸಿದಂತೆ ಮಗನು ಹೆಚ್ಚು ತಲೆಕೆಡಿಸಿಕೊಳ್ಳದಂತೆ ನೋಡಿಕೊಳ್ಳಬೇಕಿದೆ. ಆತ ಕ್ರಿಕೆಟ್ ಬಗ್ಗೆ ಏಕಾಗ್ರತೆಯನ್ನು ಹೊಂದಬೇಕು ಎನ್ನುವುದು ನಮ್ಮ ಉದ್ದೇಶ ಎಂದು ಸೂರ್ಯವಂಶಿಯ ತಂದೆ ಸಂಜಯ್ ಸೂರ್ಯವಂಶಿ ಹೇಳಿದ್ದಾರೆ.